NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಯೋಗಕ್ಕೂ ಹಿಂದೂ ಧರ್ಮಕ್ಕೂ ಇರುವಂತಹ ಸಂಬಂಧ ಏನು? ಯೋಗದ ಮಹತ್ವವನ್ನು ಇಡೀ ಪ್ರಪಂಚಕ್ಕೆ ಸಾರೋದಕ್ಕಾಗಿ ಪ್ರತಿ ವರ್ಷ ಜೂನ್ 21ನೇ ತಾರೀಕಿನಂದು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ. ಯೋಗ ಅನ್ನುವಂಥದ್ದು ನಿನ್ನೆ ಮೊನ್ನೆಯಿಂದ ಹುಟ್ಟಿರುವಂತಹ ಸಾಧನೆ ಅಲ್ಲ. ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಕೂಡ ಇದೆ. ಯೋಗ ಹಿಂದೂ ಧರ್ಮದೊಂದಿಗೆ ಬಹಳ ಅಪೂರ್ವವಾದ ಸಂಬಂಧವನ್ನು ಕೂಡ ಹೊಂದಿರುವಂಥದ್ದು. ಯೋಗಕ್ಕೂ ಹಿಂದೂ ಧರ್ಮಕ್ಕೂ ಇರುವಂತಹ ಸಂಬಂಧ ಏನು? ಯೋಗ ಹಿಂದೂ ಧರ್ಮದಿಂದ ಹುಟ್ಟಿಕೊಂಡಿದ್ದ ಹೇಗೆ ಅನ್ನುವಂಥ ಅನುಮಾನಗಳು ಸಾಕಷ್ಟು ಜನರಲ್ಲಿರುತ್ತೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ. 2025ರ ಯೋಗ ದಿನಾಚರಣೆಯನ್ನು ಜೂನ್ 21 ಅಂದರೆ ಇವತ್ತು ಶನಿವಾರದಂದು ಆಚರಣೆ ಮಾಡಲಾಗ್ತಾ ಇದೆ. ಯೋಗವು ಶಿವನೊಂದಿಗೆ ಹುಟ್ಟಿಕೊಂಡಿದ್ದು ಅನ್ನುವಂಥದ್ದು ಧಾರ್ಮಿಕ ನಂಬಿಕೆ. ಶಿವನಿಂದಾಗಿ ಸಪ್ತ ಋಷಿಗಳು ಯೋಗವನ್ನು ಅನುಸರಿಸಿಕೊಂಡು ಬಂದರು ಅಂತಲೂ ಹೇಳಲಾಗುತ್ತೆ. ಇನ್ನು ಪ್ರಸ್ತುತವಾಗಿ ಪ್ರತಿಯೊಬ್ಬರೂ ಕೂಡ ಯೋಗವನ್ನು ತಮ್ಮ ಜೀವನದ ಒಂದು ಭಾಗವನ್ನಾಗಿ ಮಾಡಿಕೊಂಡಿದ್ದಾರೆ. ಸಾಮಾನ್ಯವಾಗಿ ನಾವು ಯೋಗವನ್ನು ಉತ್ತಮ ಆರೋಗ್ಯಕ್ಕಾಗಿ ಜೊತೆಗೆ ದೀರ್ಘಾಯುಷ್ಯಕ್ಕಾಗಿ ಮಾಡುವಂಥದ್ದು. ಆದರೆ ಹಿಂದೆಲ್ಲ ಜನರು ದೇವರನ್ನ ಧ್ಯಾನಿಸೋದಕ್ಕಾಗಿ ಯೋಗವನ್ನು ಪಾಲನೆ ಮಾಡ್ತಾ ಇದ್ರು. ಸನಾತನ ಧರ್ಮದೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ಯೋಗವು ಸಾವಿರಾರು ವರ್ಷಗಳ ಐತಿಹ್ಯವನ್ನು ಹೊಂದಿರುವಂಥದ್ದು. ಯೋಗದಲ್ಲಿ ಅನೇಕ ವಿಧಗಳಿದೆ. ಪ್ರತಿಯೊಬ್ಬರು ಕೂಡ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಈ ಒಂದು ಯೋಗವನ್ನು ಅನುಸರಿಸ್ತಾರೆ, ಜೊತೆಗೆ ಅದನ್ನು ವ್ಯಾಖ್ಯಾನಿಸ್ತಾರೆ ಕೂಡ. ಋಷಿಮುನಿಗಳು ಕೂಡ ಯೋಗದ ಮಹತ್ವವನ್ನು, ಯೋಗದ ವಿಧಗಳನ್ನು ಸಾಕಷ್ಟು ಬಾರಿ ವಿವರಿಸಿದ್ದಾರೆ ಕೂಡ. ವ್ಯಾಸರು ಸಮಾಧಿಯನ್ನೇ ಯೋಗವೆಂದು ಹೇಳಿದ್ರೆ, ಪತಂಜಲಿ ಮಹರ್ಷಿಗಳು ಯೋಗವನ್ನು ಮನಸ್ಸನ್ನು ನಿಯಂತ್ರಿಸುವಂಥ ವಿಧಾನ ಅಂತ ಹೇಳ್ತಾರೆ. ಇನ್ನು ಯೋಗವನ್ನು ಮಾಡುವಂತಹ ಮೂಲಕ ಮನುಷ್ಯನು ಧ್ಯಾನ, ಸಮಾಧಿ ಮತ್ತು ಮೋಕ್ಷವನ್ನು ತಲುಪ್ತಾನೆ ಅಂತಲೂ ಕೂಡ ಹೇಳಲಾಗತ್ತೆ. ಇನ್ನು ಶಿವ ಮತ್ತು ಯೋಗ ಧಾರ್ಮಿಕ ದೃಷ್ಟಿಕೋನದಿಂದಾಗಿ ನಾವು ನೋಡುವಂಥದ್ದಾದರೆ ಯೋಗವು ಭಗವಾನ್ ಶಿವನೊಂದಿಗೆ ಬಹಳ ಅಪೂರ್ವವಾದ ಸಂಬಂಧವನ್ನು ಹೊಂದಿದೆ. ಯಾಕೆಂದರೆ ಯೋಗಕ್ಕೆ ಹೆಚ್ಚು ಮಹತ್ವವನ್ನು ನೀಡಿದವರಲ್ಲಿ ಶಿವನು ಪ್ರಮುಖನಾಗ್ತಾನೆ. ಜೊತೆಗೆ ಅನೇಕ ಧಾರ್ಮಿಕ ಗ್ರಂಥಗಳಲ್ಲಿ ಶಿವನಿಂದಲೇ ಯೋಗ ಅನ್ನುವಂಥದ್ದು ಸೃಷ್ಟಿಯಾಯಿತು ಅಂತಲೂ ಕೂಡ ಹೇಳಲಾಗುತ್ತೆ. ಇದೇ ಕಾರಣಕ್ಕಾಗಿ ನಾವು ಶಿವನನ್ನು ಆದಿಯೋಗಿ ಅಂತಲೂ ಕೂಡ ಕರಿತೇವೆ. ಇನ್ನು ಬ್ರಹ್ಮಾಂಡಕ್ಕೆ ಯೋಗವನ್ನು ಮೊದಲು ಪರಿಚಯಿಸಿದವನೇ ಶಿವ ಅಂತಲೂ ಹೇಳಲಾಗುತ್ತೆ. ನಾನಾಗಲೇ ಹೇಳಿದೆ, ಆದಿಯೋಗಿ ರೂಪದಲ್ಲಿ ಶಿವ ಅಂತ. ಶಿವನು ಆದಿಯೋಗಿ ರೂಪದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಕಾಣಿಸ್ಕೊಂಡಿದ್ದ. ಶಿವನು ಈ ರೂಪದಲ್ಲಿ ಹಿಮಾಲಯದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಶಿವನು ಆದಿಯೋಗಿ ರೂಪದಲ್ಲಿ ಹಿಮಾಲಯದ ಮೇಲೆ ಆನಂದ ಪರವಶನಾಗಿ ನೃತ್ಯವನ್ನು ಮಾಡ್ತಾ ಇದ್ದ. ಜೊತೆಗೆ ಕೆಲವೊಮ್ಮೆ ಅವನು ಇದ್ದಕ್ಕಿದ್ದ ಹಾಗೆ ಶಾಂತನು ಕೂಡ ಆಗ್ತಾ ಇದ್ದ. ಧ್ಯಾನದಲ್ಲಿದ್ದ ಶಿವನು ಆಗಾಗ್ಗೆ ತನ್ನ ಕಣ್ಣೀರಿನ ಮೂಲಕ ಬ್ರಹ್ಮಾಂಡವನ್ನು ಕಾಯ್ತಾ ಇದ್ದಾನೆ ಅನ್ನುವಂಥದ್ದು ಇದು ಸೂಚನೆಯನ್ನು ಮಾಡುತ್ತಂತೆ. ಸಪ್ತ ಋಷಿಗಳು ಶಿವನ ಸಾಧನೆಯ ಅನುಭವವನ್ನು ಪಡೆದುಕೊಳ್ಳೋದಕ್ಕೂ ಕೂಡ ಬಯಸಿದ್ರು ಅಂತಲೂ ಕೂಡ ಹೇಳಲಾಗುತ್ತೆ. ಇನ್ನು ಶಿವನಿಂದ ಯೋಗವನ್ನು ಕಲಿತ ಋಷಿಗಳು ಶಿವನ ಬಳಿಯಲ್ಲಿ ಅದರ ಸಾಧನೆಗಳ ಬಗ್ಗೆ ಕಲಿತುಕೊಳ್ಳೋದಕ್ಕೆ ಮನದ ಆಸೆಯನ್ನು ಹೊರಹಾಕಿದವರೇ ಈ ಸಪ್ತ ಋಷಿಗಳು ಅಂತಲೇ ಹೇಳಲಾಗುತ್ತೆ. ಅಂದರೆ ಗೌತಮ, ಅತ್ರಿ, ವಸಿಷ್ಠ, ಕಶ್ಯಪ, ಭಾರದ್ವಾಜ, ವಿಶ್ವಾಮಿತ್ರ ಹಾಗೆ ಜಮದಗ್ನಿ. ಆದಿಯೋಗ ಅವರ ಆಸೆಗೆ ಒಪ್ಪಿಗೆಯನ್ನು ಸೂಚಿಸಿ ಸಪ್ತ ಋಷಿಗಳಿಗೆ ಮೊದಲು ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ ಹಾಗೆ ಕ್ರಿಯಾಯೋಗದ ಜ್ಞಾನವನ್ನು ಶಿವ ಕೊಡ್ತಾನೆ. ಈ ಮೂಲಕ ಶಿವನು ಸಪ್ತ ಋಷಿಗಳಿಗೆ ಯೋಗವನ್ನು ಕಲಿಸಿಕೊಡ್ತಾನೆ. ನಂತರ ಈ ಸಪ್ತ ಋಷಿಗಳು ಯೋಗದ ಜ್ಞಾನವನ್ನು ಪ್ರಪಂಚದ ಆದ್ಯಂತ ಹರಡ್ತಾರೆ. ಯೋಗ ದಿನಾಚರಣೆಯನ್ನ ಯಾಕೆ ಆಚರಣೆ ಮಾಡ್ತಾರೆ ಅಂತ ನೋಡುವಂಥದ್ದಾದ್ರೆ, ಧಾರ್ಮಿಕ ನಂಬಿಕೆಗಳ ಪ್ರಕಾರವಾಗಿ ಇವತ್ತು ಯೋಗ ಅನ್ನುವಂಥದ್ದು ಇಡೀ ಪ್ರಪಂಚದಾದ್ಯಂತ ಹರಡಿಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದುವೇ ಈ ಸಪ್ತ ಋಷಿಗಳಿಂದ ಅಂತಲೂ ಕೂಡ ಹೇಳಲಾಗುತ್ತೆ. ಅನೇಕರು ಯೋಗದ ಪ್ರಯೋಜನವನ್ನ ತಿಳಿದುಕೊಂಡು ಅದನ್ನ ಪಾಲನೆ ಕೂಡ ಮಾಡ್ತಾರೆ. ಹಾಗೆ ಯೋಗದ ಮಹತ್ವವನ್ನ ಮತ್ತಷ್ಟು ಹೆಚ್ಚಿಸೋದಕ್ಕಾಗಿ ಪ್ರತಿ ವರ್ಷ ಜೂನ್ 21ನೇ ತಾರೀಕಿನಂದು ಯೋಗ ದಿನಾಚರಣೆ ಅಂತ ಆಚರಣೆ ಮಾಡಲಾಗುತ್ತೆ. ಈ ಒಂದು ಯೋಗ ದಿನದಂದು ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.